ಒಂದು ಬುತ್ತಿ ತಿಂದು ಟೇಸ್ಟ್ ಮಾಡಿ ಹೇಳ್ತೀನಿ ರೀ ಹೆಂಗಾಗೈತೆ ಅಂತೇಳಿ. ಭಾಳ ಅಂದ್ರೆ ಭಾಳ ಚಲೋ ಆಗೈತೆ ರೀ. ಮಸ್ತ್ ಖಾರ ಖಾರ ಹುಳಿ ಹುಳಿ ಭಾಳ ಚಲೋ ಅನ್ಸಕತ್ತೈತಿ. ಬೇಕಂದ್ರೆ ನೀವು ಖಾರ ಕಮ್ಮಿ ಹಾಕ್ಕೋಬೋದು, ಹುಳಿನೂ ಕಮ್ಮಿ ಹಾಕ್ಕೋಬೋದು. ಇವತ್ತಿನ ರೆಸಿಪಿ ನಮ್ಮ ಉತ್ತರ ಕರ್ನಾಟಕದ ಹಳ್ಳಿ ಕಡೆ ಮಾಡುವಂತಹ ಕರಿ ಬುತ್ತಿ. ಇದಕ್ಕೆ ಗುರೆಳ್ ಬುತ್ತಿ ಅಂತಲೂ ಕರೀತಾರ. ನಮ್ಮ ಕಡೆ ಹಳ್ಳ್ಯಾಗ ಹೊಲಕ್ಕೆ ಕೆಲ್ಸಕ್ಕೆ ಹೋಗೋ ಮುಂದೆ ಈ ಥರದ ಬುತ್ತಿ ಮಾಡಿಕೊಂಡು ಕಟ್ಕೊಂಡು ಹೋಗ್ತಾರೆ. ಭಾಳ ಸಿಂಪಲ್ ಈಸಿ ರೆಸಿಪಿ ಐತಿ. ಇದನ್ನು ನೀವು ಒಂದೆರಡು ದಿನ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು. ಅಷ್ಟೇ ಅಲ್ಲ, ನೀವೇನಾರ ಟ್ರಾವೆಲ್ ಮಾಡೋ ಮುಂದೆ, ಪಿಕ್ನಿಕ್ಕಿಗೆ ಹೋಗೋ ಮುಂದೆ, ಇಲ್ಲ ಅಂತಂದ್ರೆ ಟಿಫಿನ್ ಬಾಕ್ಸಿಗೆ ಏನಾರು ಸ್ಪೆಷಲ್ ಈಸಿ ರೈಸ್ ರೆಸಿಪಿ ಬೇಕಪ್ಪ ಅಂತ ಅನಿಸಿದಾಗ ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ನೋಡ್ರಿ. ಮೊದಲ ಒಂದು ಕಡಾಯಿ ಒಳಗೆ ಒಂದು ಬಟ್ಟಲಷ್ಟು ಗುರೆಳ್ಳು ಹಾಕಿ ಹುರಿಯಾಕತ್ತೀನಿ ರೀ. ಇದಕ್ಕೆ ಕಾರೆಳ್ಳು, ಹುಚ್ಚೆಳ್ಳು, ಕುರೇಶಾನಿ ಅಂತಲೂ ಕರೀತಾರ. ನಿಮ್ಮ ಕಡೆ ಏನಂತ ಕರೀತೀರಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ಹೈ ಫ್ಲೇಮ್ನಾಗ ಕೈ ಬಿಡ್ಲಾರ್ದ ಇದನ್ನು ಚಲೋ ತಂಗೆ ಹುರಿಬೇಕು. ಎಲ್ಲ ಕಡೆ ಕೈ ಆಡಿಸ್ಕೊಂತ ಹುರಿರಿ. ಸ್ವಲ್ಪ ಹೊತ್ತಾದ್ಮೇಲೆ ಹಿಂಗೆ ಚಟಪಟ ಅಂಥೇಳಿ ಶಬ್ದ ಬರೋಕ್ಕೆ ಶುರು ಆಗುತ್ತೆ. ಆವಾಗ ಉರಿನ ಸಣ್ಣ ಮಾಡಿರಿ. ಸಣ್ಣ ಮಾಡಿದ ಮೇಲೆ 1 ನಿಮಿಷ ಹುರಿದ್ಬಿಟ್ಟು ಇದನ್ನು ಒಂದು ಪ್ಲೇಟ್ನಾಗ ತೆಗಿಬೇಕು. ಆಮೇಲೆ ಕಡಾಯಿ ಒಳಗೆ 1-2 ಟೇಬಲ್ ಸ್ಪೂನಷ್ಟು ಹುರುಳಿಕಾಳು ಹಾಕಿ ಹೈ ಫ್ಲೇಮ್ನಾಗ ಇದನ್ನು ಚಲೋ ತಂಗೆ ಹುರಿಬೇಕು. ಒಂದು 2 ನಿಮಿಷ 3 ನಿಮಿಷ ಹುರಿದ್ಮೇಲೆ ಹಿಂಗೆ ಇದ್ರ ಕಲರ್ ಚೇಂಜ್ ಆಗುತ್ತೆ. ಮತ್ತು ಇವು ಸ್ವಲ್ಪ ಉಬ್ಬುತ್ತಾವೆ ಅಂದ್ರೆ ಅವಾಗ ಇವು ಚಲೋ ತಂಗೆ ಹುರಿದಾವ ಅಂತ ಹೇಳಿ ಅರ್ಥ. ಇವನ್ನ ಪಟ್ನ ತೆಗೆದು ಒಂದು ಪ್ಲೇಟ್ನಾಗ ಹಾಕ್ರಿ. ಲಕ್ಷ ಇರಲಿ, ಇದನ್ನು ಗುರೆಳ್ ಜೊತೆ ಮಿಕ್ಸ್ ಮಾಡಬಾರ್ದು. ಆಮೇಲೆ ಕಡಾಯಿ ಒಳಗೆ 1-2 ಟೇಬಲ್ ಸ್ಪೂನಷ್ಟು ಹವೀಜ್ ಅಂದ್ರೆ ಕೊತ್ತಂಬರಿ ಕಾಳು ಅಥವಾ ಧನಿಯಾ ಮತ್ತು 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕಿ ಹುರಿಬೇಕು. ಇವನ್ನು ಚಲೋ ತಂಗೆ ಹುರಿದ್ಮೇಲೆ ಹುರುಳಿಕಾಳಿನ ಪ್ಲೇಟ್ನ ತೆಗೆದುಬಿಟ್ಟು ಗ್ಯಾಸ್ನ ಬಂದ್ ಮಾಡಬೇಕು. ಈ ಕಡೆ ನಾನು ಮೊದಲ ಒಂದು ದೊಡ್ಡ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣನ್ನು 1 ಕಪ್ ಬಿಸಿನೀರಾಗ ಹಾಕಿ ಒಂದು ಅರ್ಧ ತಾಸು ನೆನೆಸಿಟ್ಟಿದ್ದೆ ರೀ. ಈಗಿದು ನೆಂದೈತಿ, ಚಲೋ ತಂಗೆ ಮೆತ್ತಗಾಗೈತಿ. ಇದನ್ನು ಕಿವುಚ್ಬಿಟ್ಟು ಇದ್ರ ರಸ ತೆಗೆದು ಒಂದು ಬೇರೆ ಪಾತ್ರೆ ಒಳಗೆ ಹಾಕಕತ್ತೀನಿ. ಈ ರೆಸಿಪಿಗೆ ಹುಳಿ ಸ್ವಲ್ಪ ಜಾಸ್ತಿನ ಬೇಕು. ಈ ಬುತ್ತಿ ಟೇಸ್ಟ್ನಾಗ ಸ್ವಲ್ಪ ಹುಳಿ ಸ್ವಲ್ಪ ಖಾರ ಇರುತ್ತೆ. ಎಲ್ಲ ರಸನ ಕಿವುಚಿ ತೆಗೆದು ಈಗ ಇದನ್ನು ಒಂದು ಬಟ್ಲಾಗ ಹಾಕಿದ್ನಲ್ರಿ, ಅದನ್ನು ಕುದಿಸಾಕತ್ತೀನಿ. ಸಣ್ಣ ಉರಿ ಒಳಗೆ ಕೈ ಬಿಡ್ಲಾರ್ದ ತಿರ್ಕೋಂತ ಕುದಿಸ್ಬೇಕು. ಲಕ್ಷ ಇರಲಿ, ಒಟ್ಟ ಕೈ ಬಿಡಬೇಡ್ರಿ. ಇದು ಬರ್ಬರ್ತ ಗಟ್ಟಿ ಹಾಕೋಂತ ಬರುತ್ತೆ. ಹಿಂಗೆ ಸ್ವಲ್ಪ ಗಟ್ಟಿ ಆದಮೇಲೆ ಗ್ಯಾಸ್ನ ಬಂದ್ ಮಾಡಿ ಇದನ್ನು ಕೆಳಗಿಳಿಸ್ಬೇಕು. ಆಮೇಲೆ ಇನ್ನೊಂದೇನು ಲಕ್ಷ ಇಡಬೇಕಪ್ಪ ಅಂತಂದ್ರೆ ಇದನ್ನು ಪೂರ್ತಿ ಗಟ್ಟಿ ಆಗೋ ತನಕ ಕುದಿಸ್ಬಾರ್ದು. ಯಾಕಂದ್ರೆ ಇದು ಹುಣಸೆಹಣ್ಣು ತಣ್ಣಗಾದ್ಮೇಲೆ ಇನ್ನಷ್ಟು ಗಟ್ಟಿ ಆಕತ್ತೆ. ಇದನ್ನು ಕೆಳಗಿಳಿಸಿದ ಮೇಲೆ ಇದ್ರಾಗ 1 ಚಮಚದಷ್ಟು ಬೆಲ್ಲ ಹಾಕಿ ಚಲೋ ತಂಗೆ ಮಿಕ್ಸ್ ಮಾಡಿ ಸೈಡಿಗೆ ಎತ್ತಿಡ್ರಿ. ಹುಣಸೆ ರಸ ತಣ್ಣಗಾಗೋ ತನಕ ಈ ಕಡೆ ನಾನು ಹುರಿದಿದ್ದ ಸಾಮಗ್ರಿ ಇದ್ದವಲ್ರಿ, ಅವನ್ನ ಮಿಕ್ಸರ್ನಾಗ ಪುಡಿ ಮಾಡ್ಕೊಳಕತ್ತೀನಿ. ಮೊದಲು ಗುರೆಳ್ನ ಮಿಕ್ಸಿ ಮಾಡ್ಕೊಳಕತ್ತೀನಿ. ಇಲ್ಲಿ ಇನ್ನೊಂದು ನಾವು ಮುಖ್ಯವಾದ ವಿಷಯ ಏನು ಲಕ್ಷ ಇಡಬೇಕಪ್ಪ ಅಂತಂದ್ರೆ, ಆದಷ್ಟು ಜಾಸ್ತಿ ಪ್ರಮಾಣದಾಗ ಗುರೆಳ್ನ ಹುರಿದು ಪುಡಿ ಮಾಡಿ ಇಟ್ಕೊರಿ. ಯಾಕಂದ್ರೆ ಈ ಬುತ್ತಿಗೆ ಎಷ್ಟು ಗುರೆಳ್ ಪುಡಿ ಬೇಕಾಗುತ್ತೆ ಅಂತೇಳಿ ಕರೆಕ್ಟಾಗಿ ಅಳ್ತಿ ಹೇಳೋಕ್ಕಾಗೋದಿಲ್ಲ. ಕಮ್ಮಿ ಬಿತ್ತಪ್ಪ ಅಂತಂದ್ರೆ ಮತ್ತು ನಾವು ಗುರೆಳ್ನ ಹುರಿದು ಪುಡಿ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಮೊದಲೇ ನಾವು ಜಾಸ್ತಿ ಹುರಿದಿಟ್ಕೊಂಡಿದ್ವಿ ಪುಡಿ ಮಾಡಿ ಅಂತಂದ್ರೆ ನಮ್ಗೆ ಅನುಕೂಲ ಆಗುತ್ತೆ. ಉಳಿತಪ್ಪ ಅಂತಂದ್ರೆ ನೀವು ಆಮೇಲೆ ಗುರೆಳ್ ಪುಡಿನ ಪಲ್ಯಕ್ಕೆ ಬಳಸ್ಕೋಬೋದು. ನೋಡ್ರಿ, ಹಿಂಗೆ ನೈಸಂಗೆ ಪುಡಿ ಮಾಡಿದ್ಮೇಲೆ ಇದನ್ನು ಒಂದು ಪ್ಲೇಟ್ನಾಗ ತೆಗೆದು ಸೈಡಿಗೆ ಎತ್ತಿಡಾಕತ್ತೀನಿ. ಆಮೇಲೆ ಮಿಕ್ಸಿ ಜಾರ್ ಒಳಗೆ ಹುರಿದಿದ್ದು ಹುರುಳಿಕಾಳು, ಧನಿಯಾ ಮತ್ತು ಜೀರಿಗೆ ಇತ್ತಲ್ರಿ, ಅದನ್ನು ಹಾಕಬೇಕು. ಮತ್ತು 1-2 ಟೀ ಸ್ಪೂನಷ್ಟು ಸಾಸಿವೆ ಹಾಕಕತ್ತೀನಿ ರೀ. ಇದು ಹಸಿ ಸಾಸಿವೆ, ಹುರಿಲಾರ್ದ ಹಂಗೆ ಹಾಕಬೇಕು. ಇವನ್ನು ಅಗದಿ ನೈಸಂಗೆ ಪುಡಿ ಮಾಡ್ಕೋಬೇಕು. ಫ್ರೆಂಡ್ಸ್, ಉತ್ತರ ಕರ್ನಾಟಕದ ಭಾಷೆ, ನಮ್ಮ ಉತ್ತರ ಕರ್ನಾಟಕದ ಸಾಂಪ್ರದಾಯಿಕ ರೆಸಿಪಿಗಳು ನಿಮ್ಗೇನಾರ ಲೈಕ್ ಆಗ್ತಿತ್ತಪ್ಪ ಅಂತಂದ್ರೆ ಪ್ಲೀಸ್ ನಮ್ಮ ಚಾನಲ್ ಪಾಕ ಶೃಂಗಾರನ ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಬಾಜು ಇರುವಂಥ ಬೆಲ್ನ ಮರಿದನ್ನು ಕ್ಲಿಕ್ ಮಾಡಿರಿ. ಈಗ ನಮಗೆ ಬುತ್ತಿಗೆ ಹಾಕಕ್ಕೆ 2 ಪುಡಿಗಳು ರೆಡಿ ಆದವು. ಇವನ್ನ ಸೈಡಿಗೆ ಎತ್ತಿಟ್ಬಿಟ್ಟು ನೆಕ್ಸ್ಟು ಖಾರ ಕಲ್ಲಾಗ 1 ಗಡ್ಡೆಯಷ್ಟು ಸಿಪ್ಪೆ ಬಿಡಿಸಿದ ಬೆಳ್ಳುಳ್ಳಿ ಹಾಕಿ ಜಜ್ಜಾಕತ್ತೀನಿ ರೀ. ಫುಲ್ ನೈಸ್ ಪೇಸ್ಟ್ ಮಾಡಬಾರ್ದು, ಹಿಂಗೆ ಸ್ವಲ್ಪ ಅವಳು ಆದ್ರೆ ಸಾಕು. ಈಗ ಇದನ್ನು ಚಂದಂಗೆ ತೆಗೆದು ಒಂದು ಬಟ್ಲಾಗ ಹಾಕಿ ಸೈಡಿಗೆ ಎತ್ತಿಟ್ಬಿಟ್ಟು ನೆಕ್ಸ್ಟ್ ಒಗ್ಗರಣೆಗೆ ರೆಡಿ ಮಾಡ್ಕೊಳಕತ್ತೀನಿ ರೀ. ಒಂದು ಸಣ್ಣ ಕಡಾಯಿ ಒಳಗೆ 1-2-3 ಟೇಬಲ್ ಸ್ಪೂನಷ್ಟು ಶೇಂಗಾ ಎಣ್ಣೆ ಹಾಕಾಕತ್ತೀನಿ ರೀ. ಇದು ಗಾಣದ ಶೇಂಗಾ ಎಣ್ಣೆ ಅಂದ್ರೆ ಕೋಲ್ಡ್ ಪ್ರೆಸ್ ಆಯಿಲು. ಎಣ್ಣೆ ಬಿಸಿ ಆದಮೇಲೆ 1 ಚಮಚದಷ್ಟು ಸಾಸಿವೆ ಹಾಕಿದ್ದೆ ರೀ. ಸಾಸಿವೆ ಚಂದಂಗೆ ಚಟಪಟ ಅಂತ ಸಿಡಿದ ಮೇಲೆ 1 ಟೇಬಲ್ ಸ್ಪೂನಷ್ಟು ಶೇಂಗಾ ಹಾಕಿ ಹುರಿಯಾಕತ್ತೀನಿ ರೀ. ಶೇಂಗಾನ ಮೀಡಿಯಮ್ ಉರಿ ಒಳಗೆ ಸ್ವಲ್ಪ ಕೆಂಪಗಾಗೋ ತನಕ ಹುರಿದ ಮೇಲೆ ನೆಕ್ಸ್ಟ್ ಈಗ 1 ಟೀ ಸ್ಪೂನಷ್ಟು ಕಡಲೆಬೇಳೆ
ಮತ್ತು 1 ಟೀ ಸ್ಪೂನಷ್ಟು ಉದ್ದಿನಬೇಳೆ ಹಾಕಿ ಇವನ್ನೂ ಸಣ್ಣ ಉರಿ ಒಳಗೆ ಕೆಂಪಾಗೋ ತನಕ ಚಲೋ ತಂಗೆ ಹುರಿತೀನಿ. ಆಮೇಲೆ ಸ್ವಲ್ಪ ಕರಿಬೇವು ಮತ್ತು ಕಲ್ಲಾಗಿ ಜಜ್ಜಿದ್ದ ಬೆಳ್ಳುಳ್ಳಿ ಹಾಕಿ ಸಣ್ಣ ಉರಿ ಒಳಗೆ ಇದನ್ನು ಸ್ವಲ್ಪ ಹೊತ್ತನ ಹುರಿಬೇಕು. ಬೆಳ್ಳುಳ್ಳಿ ಹಸಿ ವಾಸನೆ ಹೋಗಿ ಹಿಂಗೆ ಸ್ವಲ್ಪ ಇದು ಕೆಂಪಾಗೋ ತನಕ ಹುರಿದ್ಮೇಲೆ ಗ್ಯಾಸ್ನ ಬಂದ್ ಮಾಡಿ ಕಡಾಯಿನ ಕೆಳಗಿಳಿಸ್ಬೇಕು. ಇದು ಇನ್ನೂ ಬಿಸಿ ಇದ್ದಾಗನ ಇದ್ರಾಗ 1-2ರಿಂದ 3 ಟೀ ಸ್ಪೂನಷ್ಟು ಬ್ಯಾಡಗಿ ಮೆಣಸಿನ್ಕಾಯಿ ಖಾರ ಪುಡಿ ಹಾಕಿ ಚಲೋ ತಂಗಿ ಮಿಕ್ಸ್ ಮಾಡಿ ಸೈಡಿಗೆ ಎತ್ತಿಡಬೇಕು. ಆಮೇಲೆ ನಾ ಇಲ್ಲಿ ಆಲ್ರೆಡಿ ಒಂದು 3-4 ಜನರಿಗಾಗುವಷ್ಟು ವೈಟ್ ರೈಸ್ ಮಾಡಿ ಒಂದು ಪರಾತ್ನಾಗ ಹಾಕಿ ಅಗಲಂಗೆ ಹರಡಿಟ್ಟಿನಿ. ಈಗ ಇದು ಪೂರ್ತಿ ತಣ್ಣಗಾಗೈತ್ರಿ. ಇದ್ರಾಗ 1-2ರಿಂದ 3 ಟೇಬಲ್ ಸ್ಪೂನಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದು ಹುರುಳಿಕಾಳು ಪುಡಿ ಇತ್ತಲ್ರಿ ಅದನ್ನು ಹಾಕಾಕತ್ತೀನಿ. ಒಂದು 3-4 ಟೇಬಲ್ ಸ್ಪೂನಷ್ಟು ಗುರೆಳ್ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸಾವಕಾಶ ಇದನ್ನು ಕೈಲೇ ಮಿಕ್ಸ್ ಮಾಡಕತ್ತೀನಿ. ಲಕ್ಷ ಇರಲಿ, ಕೈ ಕ್ಲೀನ್ ಇರಬೇಕು. ಇದು ಸ್ಪೂನ್ಲೆ ಅಷ್ಟು ಚಲೋ ತಂಗೆ ಮಿಕ್ಸ್ ಆಗೋದಿಲ್ಲ ರೀ. ಹಾಗಾಗಿ ನಾವು ಇದನ್ನು ಕೈಲಿಂದ ಹಿಂಗೆ ನಿಧಾನ ಸರಿಯಾಗಿ ಮಿಕ್ಸ್ ಮಾಡಬೇಕು. ಇದಕ್ಕೆ ಗುರೆಳ್ ಪುಡಿ ಜಾಸ್ತಿ ಹಾಕಬೇಕು. ಹುರುಳಿಕಾಳು ಪುಡಿ ಏನಿರುತ್ತಲ್ರಿ, ಹವೀಸ್ ಪುಡಿ ಹುರುಳಿಕಾಳು ಪುಡಿ ಅದನ್ನು ಸ್ವಲ್ಪ ಕಡಿಮೆ ಹಾಕಬೇಕು. ಆಮೇಲೆ ಮೊದಲೇನು ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ರಿ ಹುಣಸೆ ಹುಳಿ, ಅದನ್ನು ಹಾಕಿ ಹಿಂಗೆ ಸಾವಕಾಶ ಇದನ್ನು ಮತ್ತೆ ಮಿಕ್ಸ್ ಮಾಡಬೇಕು. ನಿಮಗೆ ಎಷ್ಟು ಹುಳಿ ಬೇಕಂತೇಳಿ ನೋಡ್ಕೊಂಡು ಹಾಕ್ರಿ. ಈ ಬುತ್ತಿ ಸ್ವಲ್ಪ ಹುಳಿನೇ ಇರುತ್ತೆ, ಅಂದರೆ ಇದು ಜಲ್ದಿ ಕೆಡಬಾರ್ದು ಅಂತೇಳಿ ಹುಳಿ ಜಾಸ್ತಿ ಹಾಕ್ತಾರೆ. ನಿಮ್ಗೆ ಜಾಸ್ತಿ ಅನಿಸಿದ್ರೆ ಸ್ವಲ್ಪ ನೀವು ಕಮ್ಮಿ ಹಾಕ್ಕೋಬೋದು. ಸರಿಯಾಗಿ ಮಿಕ್ಸ್ ಮಾಡಿ ಒಂದ್ಸಲ ಟೇಸ್ಟ್ ಮಾಡಿ ನೋಡಿರಿ. ಇನ್ನೊಂದು ಸ್ವಲ್ಪ ಖಾರ ಉಪ್ಪು ಹುಳಿ ಏನರೆ ಬೇಕಪ್ಪ ಅಂತ ಅನಿಸಿದ್ರೆ ಈಗ ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಸರಿಯಾಗಿ ಇದನ್ನು ಮಿಕ್ಸ್ ಮಾಡಿರಿ. ಆಮೇಲೆ ಮೊದಲು ರೆಡಿ ಮಾಡಿಟ್ಟಿದ್ದು ಒಗ್ಗರಣೆ ಹಾಕಬೇಕು. ನನಗಿಲ್ಲೇ ಗುರೆಳ್ ಪುಡಿ ಕಮ್ಮಿ ಆಗಿತ್ತಂತ ಅನಿಸ್ತ್ರಿ, ಅದಕ್ಕೆ ಇನ್ನೊಂದು ಸ್ವಲ್ಪ ಗುರೆಳ್ ಪುಡಿ ಹಾಕಿ ಮಿಕ್ಸ್ ಮಾಡಕತ್ತೀನಿ. ಲಾಸ್ಟಿಗೆ ಸಣ್ಣಗೆ ಕತ್ತರಿಸಿದ್ದು ಭಾಳಷ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಬೇಕು. ಬೇಕಂದ್ರೆ ನೀವು ಇದನ್ನು ಹಿಂಗೆ ಚಿತ್ರಾನ್ನಗತ್ಲೆ ಸರ್ವ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ಈ ರೀತಿ ಬುತ್ತಿ ಮಾಡ್ಕೋಬೋದು. ನಿಮ್ಗೆ ಎಷ್ಟು ದೊಡ್ಡ ಬುತ್ತಿ ಬೇಕಂತೇಳಿ ನೋಡಿಕೊಂಡು ಅಷ್ಟು ರೈಸ್ನ ಕೈಯಾಗಿ ತೊಗೊಂಡು ಚಲೋ ತಂಗಿ ಒತ್ತಿ ಉಂಡೆ ಕಟ್ಟಿದ್ರೆ ಬುತ್ತಿ ರೆಡಿ. ಹಿಂಗೆ ಎಲ್ಲ ಬುತ್ತಿ ಕಟ್ಟಿದ್ರೆ ಆತು ನೋಡ್ರಿ, ಮಸ್ತ್ ಖಾರ ಖಾರ ಹುಳಿ ಹುಳಿ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಕರಿ ಬುತ್ತಿ ರೆಡಿ. ಒಂದು ಬುತ್ತಿ ತಿಂದು ಟೇಸ್ಟ್ ಮಾಡಿ ಹೇಳ್ತೀನಿ ರೀ ಹೆಂಗಾಗೈತೆ ಅಂತೇಳಿ. ಭಾಳ ಅಂದ್ರೆ ಭಾಳ ಚಲೋ ಆಗೈತೆ ರೀ. ಮಸ್ತ್ ಖಾರ ಖಾರ ಹುಳಿ ಹುಳಿ ಭಾಳ ಚಲೋ ಅನ್ಸಕತ್ತೈತಿ. ಬೇಕಂದ್ರೆ ನೀವು ಖಾರ ಕಮ್ಮಿ ಹಾಕ್ಕೋಬೋದು, ಹುಳಿನೂ ಕಮ್ಮಿ ಹಾಕೋಬೋದು. ಇಲ್ಲಿ ನಾನು ಒಂದು ಸಣ್ಣ ತಪ್ಪು ಏನು ಮಾಡಿದ್ನಪ್ಪ ಅಂತಂದ್ರೆ ರೈಸ್ನ ಭಾಳ ಉದುರು ಮಾಡ್ಕೊಂಡಿದ್ದೆ ರೀ. ಅದ್ರ ಸಂಬಂಧ ಬುತ್ತಿ ಭಾಳ ಜಲ್ದಿ ಒಡ್ಯಾಕತ್ತಿದ್ದು. ನೀವೇನ್ರಿ ಚಿತ್ರಾನ್ನಗತ್ಲೆ ತಿಂತಿದ್ರಪ್ಪ ಹಂಗೆ ಸರ್ವ್ ಮಾಡ್ತಿದ್ರಿ ಅಂತಂದ್ರೆ ಇಷ್ಟು ಉದ್ರಿದ್ರೆ ನಡಿತೈತಿ. ಬುತ್ತಿ ಕಟ್ಟಬೇಕಪ್ಪ ಅಂತಂದ್ರೆ ಸ್ವಲ್ಪ ರೈಸು ಮೆತ್ತಗಿರಬೇಕು. ಯಾವಾಗಲೂ ಒಂದೇ ಥರದ ರೈಸ್ ತಿಂದು ಬೇಸರಾಗಿತ್ತಪ್ಪ ಅಂತಂದ್ರೆ ಈ ರೈಸ್ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ನೋಡ್ರಿ. ನಿಮ್ಮ ಮನ್ಯಾಗ ಎಲ್ಲರಿಗೂ ಗ್ಯಾರಂಟಿ ಲೈಕ್ ಆಗ್ತೈತಿ. ವಿಡಿಯೋ ಚಲೋ ಅನ್ಸಿದ್ರೆ ಸ್ವಲ್ಪ ಏನ್ರ ಯೂಸ್ಫುಲ್ ಆತಪ್ಪ ಅಂತ ಅನ್ಸಿದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ. ಹಂಗೆ ಕಮೆಂಟ್ ಮಾಡಿದ್ರೆ ಮಾತ್ರ ನೆನಪು ಹಾರಕ್ಕೆ ಹೋಗ್ಬೇಡ್ರಿ. ಥ್ಯಾಂಕ್ ಯು.